ಅಧಿಕಾರಿಯ ಮಡಿಲನ್ನ ಬಗೆದು ಅಕ್ರಮವಾಗಿ ಮರಳು ದಂಧೆಯನ್ನ ನಡೆಸ್ತಾ ಇದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರವನ್ನ ಮಾಡ್ತೋ ಆ ನಂತರ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರಿಪಬ್ಲಿಕ್ ಕನ್ನಡ ಸತತ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂತದ್ದು. ಸುರಪುರ ತಾಲೂಕಿನ ಹೆಮ್ಮಡಗಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇತ್ತು. ಜಿಲ್ಲಾಧಿಕಾರಿಯೇ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಜಿಲ್ಲಾಡಳಿತ ಮೌನ ವಹಿಸಿದೆ. ಮರಳು ಲೂಟಿಕೋರರೊಂದಿಗೆ ಶಾಮೀಲಾದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ. ಮರಳು ಮಾಫಿಯಾಗೆ ಮುಕ್ತಿ ಆಡೋದಕ್ಕೆ ಗಟ್ಟಿ ಮನಸ್ಸಿಲ್ವ? ಹಾಗಾದ್ರೆ ಯಾದಗಿರಿ ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಕೂಡ ಮಾಡಿತ್ತು. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಒಂದು ದಂಧೆಯಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿತ್ತು. ಮರಳು ಮಾಫಿಯಾಗೆ ಮುಕ್ತಿಯಾಡೋದಕ್ಕೆ ಗಟ್ಟಿ ಮನಸ್ಸಿಲ್ವ? ಹಾಗಾದ್ರೆ ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುರಪುರ ತಾಲೂಕಿನ ಹೆಮ್ಮಡಗಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ. ಜಿಲ್ಲಾಧಿಕಾರಿಯೇ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಸ್ಥಳಕ್ಕೆ ಭೇಟಿ ಕೊಟ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಆದ್ರೆ ಅಧಿಕಾರಿಯ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಆದರೂ ಕೂಡ ಈ ಒಂದು ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ. ಸತತವಾಗಿ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನ ಬಿತ್ತರ ಮಾಡ್ತಾ ಇದೆ. ಇದೀಗ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮರಳು ಮಾಫಿಯಾ ನಡೀತಾ ಇರುವಂತಹ ದೃಶ್ಯಗಳನ್ನ ಒಂದು ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ. ಮತ್ತೊಂದು ವಿಂಡೋದಲ್ಲಿ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸಿನು ನಾಗರಾಜ್, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾಯ್ತು, ಸೂಚನೆಯನ್ನ ಕೂಡ ಹೊರಡಿಸಿದ್ದು ಆಯ್ತು, ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಡೀಟೇಲ್ಸ್ ಏನಿದೆ? ಖಂಡಿತ ರಮ್ಯ, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಮ್ಮಡಿಗೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಳೆದ ಒಂದು ವಾರದಿಂದ ಏನು ಸತತವಾಗಿ ಸಮರ ಸಾರ್ತಾ ಇರುವಂತದ್ದು. ಈ ಬೆನ್ನಲ್ಲೇನು ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಏನು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅಕ್ರಮ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ಸಹ ನೀಡಿತ್ತು. ಮತ್ತೆ ನಾವು ಸ್ಥಳಕ್ಕೆ ಹೋದ ದಿನ ಅವತ್ತು ಮಾತ್ರ ಸುರಪುರ ಪೊಲೀಸರು ಬಂದು ಆ ಒಂದು FIR ಕೂಡ ದಾಖಲು ಮಾಡಿದ್ರು. ಅನ್ನೋ ವ್ಯಕ್ತಿ ಅನ್ನುವಂತ ಒಂದು FIR ದಾಖಲು ಮಾಡಿದ್ದು. ಅದಾದ ಮೇಲೆ ಕೈ ತೊಳೆದುಕೊಂಡಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು, ಯಾವುದೇ ಒಂದು ಸುರಪುರ ಪೊಲೀಸ್ ಠಾಣಾ ಲಿಮಿಟ್ಸ್ ಅಲ್ಲಿ ಯಾವುದೇ FIR ಕೂಡ ದಾಖಲಾಗಿಲ್ಲ. ಮತ್ತು ಈ ಒಂದು ಅಕ್ರಮ ಮರಳು ಮಾಫಿಯಾನ ತಡೆಗಟ್ಟುವಲ್ಲೂ ಸಹ ಈ ಒಂದು ಪೊಲೀಸರು ಸಹ ಒಂದು ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಈ ಒಂದು ಪೊಲೀಸರು ಇರ್ಬೋದು ಮತ್ತು ಈ ಒಂದು ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಈ ಒಂದು ಅಧಿಕಾರಿಗಳಿಗೂ ಸಹ ಒಂದ್ ಕಡೆ ಪ್ರಭಾವಿಗಳ ಒತ್ತಡ ಇದೆ ಅನ್ನುವಂಥದ್ದು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ರಿಪಬ್ಲಿಕ್ ಕನ್ನಡ ಕಳೆದ ಒಂದು ವಾರದಿಂದ ಸುದ್ದಿ ಮಾಡ್ತಾ ಇದೆ. ಜಿಲ್ಲಾಡಳಿತ ಈ ಒಂದು ಲೂಟಿಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಸೂಚನೆ ಸಹ ನೀಡಿದೆ. ಆದ್ರೂ ಸಹ ಇಲ್ಲಿನ ಅಧಿಕಾರಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್.